ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಗಂಗೇನಹಳ್ಳಿ ಇದ್ದೀವಿ. ಗಂಗೇನಹಳ್ಳಿ ಅಥವಾ ಗಂಗಾನಗರ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಟರ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬಂದ್ಬಿಡ್ಬೋದು. ಇಲ್ಲಿ ಗೌಡಾಸ್ ದೊನ್ನೆ ಬಿರಿಯಾನಿ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಮ್ಮ ಸಬ್ಸ್ಕ್ರೈಬರೇ ಕರೆದಿದ್ರು ಬಂದು ಟೇಸ್ಟ್ ಮಾಡಿ ನಮ್ಮ ರೆಸ್ಟೋರೆಂಟಲ್ಲಿ ಅಂತ. ಸೊ ಇವಾಗ ಬಂದಿದ್ದೀವಿ, ತುಂಬ ಲೇಟ್ ಮಾಡಿದ್ರೆ ಹೋಗೋಣ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಮೇಯ್ನಾಗಿ ಬಂದು ನಾಟಿ ಸ್ಟೈಲೇ ನಮ್ಮ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದನ್ನೇ ಟ್ರೈ ಮಾಡಬೇಕು. ತುಂಬ ಇದೆ ಮೆನು, ಒಂದು ನೋಡ್ಕೊಂಬಂದು ಅವ್ರದ್ದು ಸಿಗ್ನೇಚರ್ ಡಿಶಸ್ನ ಟ್ರೈ ಮಾಡೋಣ. ಸೊ ಈಗ ಒಳಗೆ ಹೋಗ್ಬಿಡೋಣ, ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ, ಏನೇನು ಬಂದಿದೆ ಅಂತ ನೋಡೋಣ. ಮೊದಲನೇದು ಮುದ್ದೆ. ಸೊ ಮುದ್ದೆನ ತರಿಸಿದ್ದೀವಿ, ಪುಟಾಣಿಯಾದ ಮುದ್ದೆ. ಮುದ್ದೆಗೆ ಗ್ರೇವಿ ಕೊಡ್ತಾರೆ, ಮಟನ್ ಗ್ರೇವಿ, ಅದರಲ್ಲಿ ಚರ್ವಿಗಳು ತೇಲ್ತಾ ಇದೆ. ಸೊ ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಬೋಟಿ. ಸೊ ಬೋಟಿ ಗೊಜ್ಜು ತರಿಸಿದ್ದೀವಿ. ಆಮೇಲೆ ಮಟನ್ ಫ್ರೈನ ತರಿಸಿದ್ದೀವಿ ಮಟನ್ ಡಿಶಲ್ಲಿ. ನೆಕ್ಸ್ಟು ಚಿಕನಲ್ಲಿ 2 ಐಟಮ್ ತರಿಸಿದ್ವಿ. ಒಂದು ಬಂದು ಚಿಕನ್ ಚಾಪ್ಸು ಮತ್ತು ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ತರಿಸಿದ್ದೀವಿ. ಆಮೇಲೆ ಫೈನಲಿ ಮಟನ್ ಪುಲಾವ್ ಅಥವಾ ಮಟನ್ ಬಿರಿಯಾನಿ ತರಿಸಿದ್ದೀವಿ, ನಾಟಿ ಸ್ಟೈಲ್. ಸೊ ಶುರು ಮಾಡುವ ಬ್ಯಾಟಿಂಗ್ ಮುದ್ದೆಯಿಂದ. ಚರ್ಬಿ ಮುದ್ದೆ ಸ್ಮೂತಾಗಿದೆ, ಗಂಟುಗಳು ಇಲ್ಲ ಒಳಗಡೆ. ಸ್ಪೈಸಿ ಆದ ಗ್ರೇವಿಗಳು, ಗಂಟಲು ಸರಿಯಾಗಿ ಹೊಡಿತು ಖಾರ. ಅದ್ಭುತ. ಕಾಯಿ ತುರಿ ಎಲ್ಲ ಬಾಯಿ ಸಿಗ್ತಾ ಇರುತ್ತೆ, ತರಿಯಾಗಿ ರುಬ್ಬಿರೋ ಮಸಾಲೆ. ಮತ್ತು ಆಬ್ವಿಯಸ್ಲಿ ಮಟನ್ ಫ್ಲೇವರ್ ಜಾಸ್ತಿ ಇಂಟೆನ್ಸ್ ಆಗಿರುತ್ತೆ, ಸ್ವಲ್ಪ ಜಿಡ್ಜಿಡ್ ಥರ ಇರುತ್ತೆ, ಯಾಕಂದರೆ ಚರ್ಬಿ ಜಾಸ್ತಿ ಇರುತ್ತೆ. ಆ ಚರ್ಬಿ ಎಲ್ಲ ಕರಗಿ ಮೇಲ್ಗಡೆ ತೇಲ್ತಾ ಇರುತ್ತೆ. ಚರ್ಬಿ ಪ್ರಿಯರು ಎತ್ಕೊಂಡು ನುಂಗುಬಿಡಿ ಚರ್ಬಿನೂ ಕೂಡ. ಅದ್ಭುತ. ಆಮೇಲೆ ಕಾಲು ಸೂಪು ಸಿಗುತ್ತೆ, ಡೈಲಿ ಸಿಗುತ್ತೆ ಅಂದರೆ ಕಾಲು ಸೂಪು. ಇವಾಗ ಖಾಲಿ ಆಗ್ಬಿಟ್ಟಿದೆ. ಸೊ ಅದರಿಂದ ನಮ್ಗೆ ಅದೃಷ್ಟ ಇಲ್ಲ. ನೀವೇನೋ ಬಂದಾಗ ಕಾಲು ಸೂಪ್ ಇದೆ, ಟ್ರೈ ಮಾಡಿ. ಈಗ ಸ್ಟಾರ್ಟರ್ಸ್ಗೆ ಹೋಗ್ಬಿಡುವ. ಸೊ ಫಸ್ಟು ಚಿಲ್ಲಿ ಚಿಕನಿಂದ ಮುಗಿಸ್ಬಿಡೋಣ. ಸೊ ಚಿಲ್ಲಿ ಚಿಕನ್ ಫುಲ್ ಸಾಫ್ಟ್ ಆದ ಚಿಕನ್, ಗಟ್ಟಿಯಾದ ಗ್ರೇವಿ ವಿತ್ ಮೆಣಸಿನ್ಕಾಯಿ ಬೀಜ. ಮೆಲ್ಟ್ ಆಗುತ್ತೆ ಮೀಟು ಫುಲ್ಲು. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಇದು ಫುಲ್ಲು ಟೆಂಡರ್ ಆಗಿರುತ್ತೆ. ಸ್ಪೈಸಿ ಲವರ್ಸ್ಗೆ ರೇಡ್ ಮಾಡಿಸಿದಂಥ ಡಿಶ್ಶು ಚಿಲ್ಲಿ ಚಿಕನ್ನು. ಬಿರಿಯಾನಿ ತಿನ್ಬೇಕಾದ್ರೂ ಇದನ್ನು ತರಿಸ್ಕೊಂಡ್ರೆ ಸೊ ಕಲ್ಸ್ಕೊಂಡು ತಿನ್ನೋದಕ್ಕೆ ಮಜಾ ಇರುತ್ತೆ. ಆ ಗ್ರೇವಿ ವೇಸ್ಟ್ ಮಾಡಬಾರ್ದು, ಅದಕ್ಕೋಸ್ಕರ. ಈಗ ನೆಕ್ಸ್ಟು ಚಿಕನ್ ಚಾಪ್ಸ್, ಸೆಮಿ ಗ್ರೇವಿ. ಆದರೆ ಸ್ವಲ್ಪ ಜಾಸ್ತಿನೇ ಗೊಜ್ಜಿರುತ್ತೆ. ಇದನ್ನು ಕೂಡ ಮುದ್ದೆಗೆ ತಿನ್ಬೋದು. ಧನಿಯಾ ಫ್ಲೇವರ್ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಘಮ ಸ್ವಲ್ಪ ಜಾಸ್ತಿ ಬರುತ್ತೆ. ಮಸಾಲೆ ಜಾಸ್ತಿ ಮಕ್ಕಳೇ ಥರ ಇಲ್ಲ, ಪರ್ಫೆಕ್ಟಾಗಿದೆ. ಆ ಸ್ಪೈಸಸ್ದು ಆ ಫ್ಲೇವರ್ ಎಲ್ಲ.
ಖಾರನೂ ಇಲ್ಲ, ಜಾಸ್ತಿ ಖಾರ ಇಲ್ಲ. ಸೊ ಮೀಡಿಯಮ್ ಸ್ಪೈಸಿನೆಸ್ಸು, ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಪ್ಲಸ್ಸು ಇದು ಈ ಗ್ರೇವಿನೂ ಕೂಡ ನಿಮಗೆ ಬಿರಿಯಾನಿಗೆ ನೆಂಚ್ಕೊಳಕ್ಕೆ ಅಥವಾ ಮುದ್ದೆಗೆ, ಅದು ಕೂಡ ಮುದ್ದೆಗೆ ತಿನ್ಬೋದು. ಈ ಗ್ರೇವಿನೂ ಚೆನ್ನಾಗಿರುತ್ತೆ, ಒಂಥರ ಕಿಕ್ ಕೊಡುತ್ತೆ. ಸೊ ಈ ನಾರ್ಮಲ್ ಶೇರ್ವಾ ಏನು ಕೊಡ್ತಾರೆ ಬಿರಿಯಾನಿಗೆ, ಅದು ನಾರ್ಮಲ್ ಶೇರ್ವಾ. ಅದು ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಿಕ್ಕಿರೋದು ಬೇಕು ಅಂದರೆ ಈ ಥರ ಚಾಪ್ಸು ಅಥವಾ ಚಿಲ್ಲಿ ಚಿಕನ್ನು ಈ ಥರ ಗ್ರೇವಿನಲ್ಲಿ ತಿಂದರೆ ಇನ್ನೂ ಮಜಾ ಕೊಡುತ್ತೆ. ಚೆನ್ನಾಗಿದೆ. ನೆಕ್ಸ್ಟು ಮಟನ್ನಲ್ಲಿ ಬೋಟಿ ಗೊಜ್ಜು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಫುಲ್ಲು ವೈಟ್ ಕಲರ್ ಆಗ್ಬಿಟ್ಟಿದೆ. ಚೆನ್ನಾಗೆ ಉಜ್ಜಿ ತಿಕ್ಕಿ ತೊಳೆದು ಮಾಡಿರುವಂಥ ಬೋಟಿ. ಇದರಲ್ಲೂ ನೀವು ಕ್ಲೋಸಪ್ಪಲ್ಲಿ ನೋಡಿದ್ರೆ ಕಾಣಿಸ್ಬೋದು, ಎಲ್ಲ ತರಿಯಾಗಿ ರುಬ್ಬಿರೋ ಮಸಾಲೆ, ಕಾಯಿ ತುರಿಗಳು ಕಾಣಿಸ್ತಾ ಇರುತ್ತೆ. ಇದು ಕೆಂಪು ಮಸಾಲೆ, ಕೆಂಪು ಗ್ರೇವಿ. ಲೈಟಾಗಿ ಟ್ಯಾಗಿನೆಸ್, ಯಾಕಂದರೆ ಟೊಮೆಟೊ ಫ್ಲೇವರು, ಸ್ವಲ್ಪ ಟೊಮೆಟೊ ಬರುತ್ತೆ, ಈರುಳ್ಳಿಯ ಸಿಹಿ ಅಂಶ, ಆಮೇಲೆ ಕೆಂಪು ಮೆಣಸಿನ ಪುಡಿಯ ಖಾರ. ಚೆನ್ನಾಗಿದೆ. ಮೇಯ್ನ್ ಏನಂದರೆ ಅದೇ ನೀಟಾಗಿ ಕ್ಲೀನ್ ಮಾಡಿರುವ ಬೋಟಿ. ಸೊ ಬೋಟಿ ಲವರ್ಸು ಕಣ್ಣು ಮುಚ್ಕೊಂಡು ಬರ್ಬೋದು. ನೆಕ್ಸ್ಟು ಮಟನ್ ಫ್ರೈ ಸಖತ್ತಾಗಿ ಬೇಯಿಸಿದ್ದಾರೆ. ಇದು ಸ್ವಲ್ಪ ಗಟ್ಟಿ ಇದೆ ಗೊಜ್ಜೆಲ್ಲ ಎತ್ಕೊಂಡು. ಹೇಳಿದ್ನಲ್ಲ ಮಟನ್ ಚೆನ್ನಾಗಿ ಬೆಂದಿದೆ. ಆಮೇಲೆ ಲೈಟಾಗಿ ಸಿಹಿ ಅಂಶ ಬಂದು ಹೋಗುತ್ತೆ. ಫಸ್ಟು ಟೇಸ್ಟ್ ಮಾಡಿದ ತಕ್ಷಣ ಫಸ್ಟು ಸಿಹಿ ಅಂಶ ಬರುತ್ತೆ ಈರುಳ್ಳಿದು. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದರ ಫೀಲಿಂಗು, ಆಮೇಲೆ ಆ ಸ್ಪೈಸಿನೆಸ್ಸು, ಆ ಮಸಾಲ ಫ್ಲೇವರೆಲ್ಲ ನಿಮಗೆ ಉಳ್ಕೊಳುತ್ತೆ ಲಾಸ್ಟಲ್ಲಿ. ಮಟನ್ದು ಘಮ ಅದ್ಭುತ. ನಾಟಿ ಸ್ಟೈಲ್ ಮಟನ್ ಫ್ರೈ ನಾರ್ಮಲಾಗಿ ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದಾಗ ಯಾವ ಥರ ಇರುತ್ತೆ ಅದೇ ಥರ ಇದೆ. ಸೇಮ್ ಚಿಕನ್ ಫ್ರೈ ಸಿಗುತ್ತೆ. ನೀವು ಗೊಜ್ಜು ಥರ ಬೇಡ ಅನ್ನೋರಿಗೆ ಮಟನಲ್ಲಿ ಪೆಪ್ಪರು, ಚಿಕನ್ ಪೆಪ್ಪರು ತುಂಬ ಆಪ್ಷನ್ಸ್ ಇದೆ, ಅದನ್ನು ಟ್ರೈ ಮಾಡ್ಬೋದು. ನಾವು ಮೇಯ್ನಾಗಿ ಅವರ ಫಾಸ್ಟ್ ಮೂವಿಂಗ್ ಡಿಶಸ್ ಮಾತ್ರ ಟ್ರೈ ಮಾಡ್ತಾ ಇರೋದು. ಈಗ ಬಿರಿಯಾನಿಗೆ ಜಂಪ್ ಮಾಡಿಬಿಡುವ. ಸೊ ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವು. ಸೊ ರೆಸ್ಟೋರೆಂಟ್ ನೇಮಲ್ಲಿ ದೊನ್ನೆ ಬಿರಿಯಾನಿ ಅಂತ ಇದೆ. ದೊನ್ನೆ ಬಿರಿಯಾನಿ ಕಾನ್ಸೆಪ್ಟೇ, ಬಟ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನು ಅಂತ ಹೇಳ್ತೀನಿ. ದೊನ್ನೆ ಬಿರಿಯಾನಿನಲ್ಲಿ ಏನು ಮಾಡ್ತಾರೆ ಹೇಳಿ, ಈ ಸೊಪ್ಪುಗಳು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಫುಲ್ಲು ಗ್ರೀನ್ ಕಲರ್ ಬರುತ್ತೆ. ಬಟ್ ಇಲ್ಲಿ ಅಷ್ಟು ಗ್ರೀನ್ ಕಲರ್ ಇಲ್ಲ, ಲೈಟ್ ಕಲರು. ಯಾಕೆ ಅಂದರೆ ಇವರು ಎಲ್ಲವನ್ನು ಹುರ್ಕೊಂಡಿದ್ದಾರೆ. ಮಸಾಲ ಪದಾರ್ಥಗಳು, ಸೊಪ್ಪು ಎಲ್ಲ, ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಹುರ್ಕೊಂಡು ಮಾಡಿರೋದು ಪಲಾವ್ ಶೈಲಿನಲ್ಲಿ. ಸೊ ಗ್ರೈಂಡ್ ಮಾಡಿ ಹಾಕ್ಕೊಂಡಿಲ್ಲ ಜಾಸ್ತಿ. ಲೈಟಾಗಿ ಕಲರ್ ಬರೋದಕ್ಕೆ ಸ್ವಲ್ಪ ಪೇಸ್ಟ್ ರೈಟಾಗಿ ಹಾಕ್ಕೊಂಡಿರ್ತಾರೆ. ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಬಟ್ ಜಾಸ್ತಿ ಪೇಸ್ಟ್ ಮಾಡಿರೋಲ್ಲ. ಜಾಸ್ತಿ ಪೇಸ್ಟ್ ಎಲ್ಲನೂ ಪೇಸ್ಟ್ ಮಾಡಿ ನಿಮ್ಗೆ ಒಂದು ಮಸಾಲೆ ಪದಾರ್ಥನೂ ಕಾಣಿಸ್ಬಾರ್ದು. ಇಲ್ಲಿ ಸೊಪ್ಪುಗಳೆಲ್ಲ ಕಾಣಿಸ್ತದೆ ನೋಡಿ, ಈ ಥರನೂ ಕಾಣಿಸ್ತಿರೋದು ಮಾಡಿದಾಗ ನಿಮಗೆ ಫುಲ್ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ಸಿಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಆಮೇಲೆ ನೋಡಿ ಸೋಂಪುಗಳು, ಎಷ್ಟೊಂದು ಸೋಂಪು ಕಾಳುಗಳೆಲ್ಲ ಅಲ್ಲಲ್ಲೇ ಕಾಣಿಸ್ತಾ ಇರುತ್ತೆ. ಬಟ್ ನಾರ್ಮಲಾಗಿ ಎಲ್ಲ ಪುಡಿ ಮಾಡಿ ಹಾಕೊಂಡಿರ್ತಾರೆ. ಪುಡಿ ಮಾಡಿ ಹಾಕೊಂಡಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ತಿಂದಾಗ ಬರ್ಸ್ಟ್ ಆಗುತ್ತೆ ಬಾಯಲ್ಲಿ. ನೋಡೋಣ ಬರ್ಸ್ಟ್ ಆಗುತ್ತಾ ಅಂತ. ಶಿಯರ್ಸ್. ಹೇಳೋದಲ್ಲ ಅಷ್ಟೇ, ಪ್ರತಿಯೊಂದು ಸೋಂಪು ಕಾಳುಗಳು ಹಾಗೆ ಸಿಗ್ತಾ ಇರುತ್ತೆ. ಆಮೇಲೆ ಸೊಪ್ಪುಗಳು ಅದು ಅಷ್ಟೇ ಫ್ಲೇವರ್ ಅದ್ಭುತವಾಗಿರುತ್ತೆ. ಆಮೇಲೆ ಮಟನ್ನು ಜೊತೆಯಲ್ಲೇ ಬೆಂದಿರೋದ್ರಿಂದ ಆ ಮಟನ್ದು ಫ್ಲೇವರು ನಿಮಗೆ ರೈಸಲ್ಲಿ ಫೀಲ್ ಮಾಡ್ಬೋದು. ಮಟನ್ ಪೀಸಸ್ ಅವಲೇ ನೀಟಾಗಿ ಕ್ಲೋಸಪ್ಪಲ್ಲಿ ತೋರಿಸಿಲ್ಲ ನಾನು ಫ್ರೈನಲ್ಲಿ. ಇದರಲ್ಲಿ ನೋಡಿ ಎಲ್ಲ ನೀಟಾಗಿ ಬಿಚ್ಚೋಗುತ್ತೆ. ಬಿರಿಯಾನಿಯಲ್ಲಿ ಮಧ್ಯ ಒಂದು ಲೈಟಾಗಿ ಲೇಯರು ಚರ್ಬಿ ಇರುತ್ತೆ, ಅದರಿಂದ ಅಷ್ಟು ಸಾಫ್ಟಾಗೆ ಬರುತ್ತೆ ಮಟನ್. ಆಮೇಲೆ ಇದಕ್ಕೆ ಖಾರ ಜಾಸ್ತಿ ಇರೋಲ್ಲ, ಹಸಿಮೆಣಸಿಗೆ ಕಮ್ಮಿ ಬಳಸಿರ್ತಾರೆ. ಸೊ ಕಮ್ಮಿ ಖಾರ ಇರುತ್ತೆ. ನೀವು ಅದ್ರ ಗ್ರೇವಿ ಕೊಟ್ಟಿರ್ತಾರೆ, ಅದ್ರ ಜೊತೆ ತಿನ್ಬೋದು. ಇಲ್ಲ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಖಾರ ಇಷ್ಟಪಡೋರು ಚಿಲ್ಲಿ ಚಿಕನ್ ತರಿಸ್ಕೊಳ್ಳಿ, ಅದ್ರ ಜೊತೆ ತಿನ್ನಿ ಗ್ರೇವಿನಲ್ಲಿ. ಇಲ್ಲಾಂದರೆ ಚಿಕನ್ ಚಾಪ್ ಚೆನ್ನಾಗಿತ್ತು, ಆ ಗ್ರೇವಿನೂ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಈ ಪಲಾವ್ಗಳು ಏನೇನಿರುತ್ತೆ ಅದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ನು ಮೊಸರು ಬಜ್ಜಿನೇ. ಹೈದ್ರಾಬಾದಿ ಬಿರಿಯಾನಿಗೆಲ್ಲನೂ ಶೇರ್ವಾದಲ್ಲಿ ತಿನ್ನಬೇಕು, ಈ ಪಲಾವೆಲ್ಲನೂ ಮೊಸರು ಬಜ್ಜಿನಲ್ಲಿ ತಿನ್ನಬೇಕು. ಅದು ಯಾವಾಗ ತಿನ್ನಬೇಕು ಅಂದರೆ ಸ್ಟಾರ್ಟಿಂಗಲ್ಲ, ಲಾಸ್ಟಲ್ಲಿ ಲಾಸ್ಟ್ ಒಂದು 2-3 ತುತ್ತು ಮೊಸರು ಹಾಕ್ಕೊಂಡು ತಿಂದಾಗ ಸ್ಮೂತಾಗಿ ಇಳಿದೋಗುತ್ತೆ. ಹೊಟ್ಟೆ ತುಂಬ ಇರುತ್ತೆ ಲಾಸ್ಟಿಗೆ. ಅದಕ್ಕೆ ಸೊ
ನೀವು ಸುತ್ತಮುತ್ತ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗ ಬಂದ್ಬಿಡ್ಬೋದು, ಒಂದೊಳ್ಳೆ ನಾಟಿ ಸ್ಟೈಲ್ ಊಟನ ಸವಿಬೇಕು ಅಂತ ಅಂದ್ಕೊಂಡ್ರೆ. ಸೊ ನಮಗೆ ಅದೇನೇ ನಾನು ಹೇಳಿದ್ನಲ್ಲ, ನಮಗೆ ಕಾಲು ಸೂಪ್ ಸಿಗಲಿಲ್ಲ. ಸೊ ಡೈಲಿ ಸಿಗುತ್ತಂತೆ. ಮುಂಚೆ ವಾರದ 3 ಸಲ ಏನೋ ಮಾಡ್ತಾಯಿದ್ರು, ಇವಾಗ ಡೈಲಿ ಮಾಡ್ತಾ ಇದ್ದಾರಂತೆ. ಸೊ ಬಂದಾಗ ಒಂದು ಕಾಲು ಸೂಪ್ ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಮಗೆ ತಿಳಿಸಿ. ಆಮೇಲೆ ನಾವು ತೊಗೊಂಡಿದ್ರಲ್ಲಿ ಮಸ್ಟ್ ಟ್ರೈ ಬಂದು ಮಟನ್ ಡಿಶಸ್ಸು ಸೂಪರಾಗಿತ್ತು. ನಲ್ಲಿ ಮುಳೆಗಳೆಲ್ಲ ಪುಡಿ ಆಗ್ಬಿಟ್ಟವೆ. ಸೊ ಅದರಿಂದ ಹಂಗೆ ಸೊರ್ರ ಅಂತ ಎಳ್ದಿದ ತಕ್ಷಣ ಈಸಿಯಾಗಿ ಬರ್ತಾಯಿತ್ತು. ಕಷ್ಟನೇ ಪಡ್ತಾರೆ ಒಳಗಡೆ ತುಪ್ಪ. ಸೊ ಮಸ್ಟ್ ಟ್ರೈ ಒಂದು ಮಟನ್ ಡಿಶಸ್ಸು, ಮಟನ್ ಫ್ರೈ ಆಗಿರ್ಬೋದು ಅಥವಾ ಮಟನ್ ಬಿರಿಯಾನಿ ಆಗಿರ್ಬೋದು, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಬೋಟಿನೂ ಅಷ್ಟೇ ಸ್ವಲ್ಪ ನೀಟಾಗೆ ಕ್ಲೀನಾಗೆ ರೆಡಿ ಮಾಡಿದರು. ಸೊ ಎಲ್ಲನೂ ಮಸಾಲೆ ಭರಿತವಾಗಿತ್ತು. ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಮೀಡಿಯಮ್ ಆಗಿತ್ತು. ಜಾಸ್ತಿ ಖಾರನೂ ಇರಲಿಲ್ಲ ಯಾವ ಡಿಶಸ್ಸೂ. ನೋಡೋಕೆ ಹೋದರೆ ಚಿಲ್ಲಿ ಚಿಕನ್ ಒಂದೇ ಸ್ವಲ್ಪ ಸ್ಪೈಸಿ, ಯಾಕಂದರೆ ಅದು ಚಿಲ್ಲಿ ಚಿಕನ್ ಅಂದರ್ ಸ್ಟೈಲು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಳಸಿರೋದ್ರಿಂದ ಅದೊಂದು ಸ್ಪೈಸಿ ಆಗಿತ್ತು. ಮಟನ್ ಬಿರಿಯಾನಿ ಬಂದುಬಿಟ್ಟು ಅಥವಾ ಮಟನ್ ಪಲಾವು ಅಥೆಂಟಿಕ್ಕಾಗಿ ಪಲಾವ್ ಶೈಲಿ ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಇತ್ತು. ಲೈಟ್ ಕಲರು, ಜಾಸ್ತಿ ಗ್ರೀನಿಶ್ಶು ಆ ಥರ ದೊನ್ನೆ ಬಿರಿಯಾನಿ ಥರ ಇರಲಿಲ್ಲ. ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿರುತ್ತೆ. ಅದರಲ್ಲಿ ನಾವು ಮಟನ್ ಬಿರಿಯಾನಿ ತೊಗೊಂಡು ಅಡ್ವಾಂಟೇಜ್ ಏನು ಅಂದರೆ ಆ ಮಟನ್ ಫ್ಲೇವರ್ ಸ್ವಲ್ಪ ನಾವು ಜಾಸ್ತಿ ಫೀಲ್ ಮಾಡ್ಬೋದು ಬಿರಿಯಾನಿನಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈ ಥರ ನಾಟಿ ಸ್ಟೈಲ್ ಬಿರಿಯಾನಿಯನ್ನು ತಿನ್ನೋಕೆ ಹೋದಾಗ ಮಟನ್ನೇ ಟ್ರೈ ಮಾಡಬೇಕು. ಸೊ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ 2 ವೀಲರ್ ಏನು ತೊಂದರೆ ಇಲ್ಲ, ಆರಾಮಾಗಿ ನಿಲ್ಲಿಸ್ಕೊಂಡು ಪಾರ್ಕಿಂಗ್ ಮಾಡಿಕೊಂಡು ಬರ್ಬೋದು. 4 ವೀಲರೆಲ್ಲ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಸುತ್ತಮುತ್ತ ಯಾರಾದರೂ ಇದ್ದರೆ ಈ ಕಡೆ ರಂಗೇನಹಳ್ಳಿ ಹತ್ರ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.